ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ ಬೆಂಗಳೂರು ಟು ಮೈಸೂರು ಹೋಗೋ ರೋಡಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡ್ಬೋದು, ಹಾಗೆ ಮೈಸೂರು ನಿಯರ್ ಬೈ ಯಾವ್ಯಾವ ಪ್ಲೇಸಸ್ನ ನೋಡ್ಬೋದು ಅಂತ ಹಾಕಿದ್ದೆ. ಅದರಲ್ಲಿ ಬೆಟ್ಟದ ಸಿದ್ದೇಶ್ವರ, ಹಾಗೆ ಚೆನ್ನಕೇಶ್ವರ ದೇವಸ್ಥಾನ, ಸೋಮನಾಥಪುರ, ಲಲಿತ್ ಮಹಲ್ ಆಗಿರ್ಬೋದು, ಹಾಗೆ ವಂಡರ್ ವ್ಯಾಕ್ಸ್, ಹಾಗೆ ಚಾಮುಂಡಿ ಬೆಟ್ಟ, ಇದಿಷ್ಟೂ ಪ್ಲೇಸಸ್ನು ಒಂದು ದಿನದಲ್ಲಿ ಕವರ್ ಮಾಡ್ಬೋದು ಅಂತ ತೋರಿಸಿದೆ. ಸೊ ನೆಕ್ಸ್ಟ್ ಡೇ ಏನೇನು ಕವರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತಿದ್ದಂಗೆ ನೋಡಿ. ನಾವು ಬಂದಿರೋದು ನೆಕ್ಸ್ಟ್ ಡೇ ಸ್ಯಾಂಡ್ ಮ್ಯೂಸಿಯಂಗೆ. ಸೊ ಇದು ವರ್ಲ್ಡಲ್ಲೇ ಫಸ್ಟ್ ಆಗಿರುವಂಥದ್ದು ಸ್ಯಾಂಡ್ ಮ್ಯೂಸಿಯಮ್ಮು. ತುಂಬಾ ಚೆನ್ನಾಗಿದೆ, ಹಾಗೆ ವರ್ತ್ ಕೂಡ ಅಂತಲೇ ಹೇಳ್ಬೋದು. ಪರ್ ಹೆಡ್ 60 ರೂಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ. ಒಳಗಡೆ ಎಲ್ಲ ಆರ್ಕಿಟೆಕ್ಚರ್ ಕಂಪ್ಲೀಟ್ಲಿ ಮಣ್ಣಿಂದ ಮಾಡಿರೋವಂಥದ್ದು. ಯಾವ ಥರ ಮಣ್ಣನ್ನು ಬಳಸಿ ಮಾಡಿದ್ದಾರೆ ಅಂದರೆ, ಇಲ್ಲಿ ನೀವು ಸಮುದ್ರದ ಹತ್ರ ಸಿಗುತ್ತಲ್ಲ, ಸೊ ಆ ಮಣ್ಣನ್ನು ಬಳಸಿ ಮಾಡಿರೋವಂಥದ್ದು ಇದು. ಸೊ ಇಲ್ಲಿ ನೀವು ಏನೇನು ನೋಡ್ತೀರಾ, ಇದಿಷ್ಟು 150 ಥೀಮಲ್ಲಿ ಮಾಡಿದ್ದಾರೆ, ಅಂದರೆ 150 ಸ್ಯಾಂಡ್ ಸ್ಕಲ್ಪ್ಚರಲ್ಲಿ ಮಾಡಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ 1 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. ಹಾಗೆ ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್, ಯಾವುದೇ ರೀತಿ ಮಿಷಿನ್ ಆಗಿರ್ಬೋದು ಇನ್ನೊಂದು ರೀತಿಯಲ್ಲಿ ಮಾಡಿಲ್ಲ. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಮೇಡಲ್ಲಿ ಮಾಡಿದ್ದಾರೆ. ಇದೆಲ್ಲ ಬೇರೆ ಬೇರೆ ಥೀಮಲ್ಲಿ ಮಾಡಿದ್ದಾರೆ, ಅಂದರೆ ಒಂದು ದೇವ್ರದ್ದು ಥೀಮಲ್ಲಿ ಆಗಿರ್ಬೋದು, ಹಾಗೆ ಬುದ್ಧ ಆಗಿರ್ಬೋದು, ಮೈಸೂರು ದಸರಾ ರೀತಿಯಲ್ಲಿ ಆಗಿರ್ಬೋದು. ಈ ರೀತಿ ಸ್ಯಾಂಡ್ ಮ್ಯೂಸಿಯಂ ನಿಮಗೆ ನೋಡೋಕೆ ಸಿಗೋದು ಇದು ಇಂಡಿಯಾದಲ್ಲೇ ಫಸ್ಟ್ ಇದು ಮಾಡಿರೋದು. ತುಂಬಾ ಚೆನ್ನಾಗಿದೆ, ಹಾಗೆ ವರ್ತ್ ಕೂಡ ಹೌದು. 60 ರೂಪೀಸ್ ವರ್ತ್ ಕೂಡ ಹೌದು. ನೀವು ನೋಡ್ತಾ ಇರ್ಬೋದು ದಸರಾ ಅಂಬಾರಿ ಥರದ್ದಾಗಿರ್ಬೋದು. ಇದು ನೀವು ನೋಡ್ತಾ ಇರ್ಬೋದು ಮಹಾಭಾರತ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಕುದುರೆ ಅದೆಲ್ಲದನ್ನು. ಹಾಗೆ ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಪಕ್ಷಿಗಳದ್ದು ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಚಾರ್ಜ್ ಮಾಡ್ತಾರೆ 50 ರೂಪೀಸ್ ಆ ಥರ ಮಕ್ಕಳಿಗೆ. 50 ರೂಪೀಸ್ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದು ಒಂದು ಕ್ಯಾಪ್ ಹಾಕ್ತಾರೆ, ಪಕ್ಷಿಗಳೆಲ್ಲ ಬಂದು ನಿಮ್ಮ ಮೇಲೆ ಕುತ್ಕೊಳುತ್ತೆ. ಸೊ ನೀವು ಒಂದು ಫೋಟೋ ತೆಗೆಸ್ಕೋಬೋದು ಅಥವಾ ವಿಡಿಯೋ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ಚಿಲ್ಡ್ರನ್ಸ್ಗೆ 50 ರೂಪೀಸ್, ದೊಡ್ಡವ್ರಿಗೆ 100 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ತುಂಬಾ ಪಕ್ಷಿಗಳಿದೆ. ಸೊ ಇದು ಕೂಡ ವರ್ತ್ ಅಂತಲೂ ಹೇಳ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಪಕ್ಷಿಗಳು ಇಲ್ಲಿದೆ. ಮಕ್ಕಳು ಅದನ್ನು ಮುಟ್ಟಿ ಕೂಡ ಫೀಲ್ ಮಾಡ್ಬೋದು, ಅದಕ್ಕೆ ಇದು ವರ್ತ್ ಇದೆ. ಈ ಸ್ಯಾಂಡ್ ಮ್ಯೂಸಿಯಮಲ್ಲಿ ಬರೀ ಸ್ಯಾಂಡ್ ಸ್ಕಲ್ಪ್ಚರ್ ಅಷ್ಟೇ ಅಲ್ಲ, ಕೆಲವೊಂದು ಶಾಪ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಮಸಾಜ್ ಚೇರ್ ಇಟ್ಟಿದ್ದಾರೆ, ಸಣ್ಣ ಮಕ್ಕಳಿಗೆ ಬೋಟಿಂಗ್ ಥರದ್ದು ಇಟ್ಟಿದ್ದಾರೆ. ಹಾಗೆ ಸ್ವಲ್ಪ ಶಾಪ್ಸ್ ಕೂಡ ಇಟ್ಟಿದ್ದಾರೆ. ಅರಬ್ ಕಲ್ಚರ್ ಥೀಮಲ್ಲಿ ಮಾಡಿದ್ದಾರೆ ನೋಡಿ ಇದನ್ನು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಸ್ಮಸ್ ಸ್ಯಾಂತಾ ಥೀಮಲ್ಲಿ ಮಾಡಿದ್ದಾರೆ. ಸೊ ನಾವು ಇದನ್ನು ನೋಡಿಕೊಂಡು ನೆಕ್ಸ್ಟ್ ಹೊರಡ್ತಾ ಇರೋದು ಅಂಡರ್ ವಾಟರ್ ಅಕ್ವೇರಿಯಂಗೆ. ಇದು ಸ್ಯಾಂಡ್ ಮ್ಯೂಸಿಯಂ ಎರಡು ತೀರ ಡಿಸ್ಟೆನ್ಸ್ ಏನಿಲ್ಲ, ಒಂದು 5 to 10 ಮಿನಿಟ್ಸ್ ಆಗ್ಬೋದಷ್ಟೇ. ಇಲ್ಲಿ ಒಂದು 30 to 40 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಚಾರ್ಜಸ್ ಬಂದುಬಿಟ್ಟು 300 ರೂಪೀಸ್ ಪರ್ ಹೆಡ್ ಅಂತ ಮಾಡ್ತಾರೆ. ಸೊ ಪರ್ ಪರ್ಸನ್ಗೆ 300 ರೂಪೀಸ್. ಕಾಸ್ಟ್ ವೈಸ್ ತುಂಬ ಕಾಸ್ಟ್ ಅಂತ ಅನಿಸುತ್ತೆ, ಬಟ್ ಒಳಗಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂದು ಹಾಫ್ ಆನ್ ಅವರ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಫೋಟೋಸ್ ಎಲ್ಲ ತೊಗೋಬೋದು ನೀವು. ನಾವು ಇದನ್ನು ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರುವಂಥ ದೇವಸ್ಥಾನ ಇದು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿ 0 ಪಾರ್ಕಿಂಗ್ ಚಾರ್ಜಸ್ಸು, ಹಾಗೆ ಒಳಗಡೆನೂ ಸಹ ನಿಮಗೆ 1 ರೂಪಾಯಿನೂ ಕಾಣಿಕೆ ಅಂತಲೂ ತಗೊಳಲ್ಲ. ಅಲ್ಲಿ ಕಾಣಿಕೆ ಉಂಡಿನೂ ಸಹ ಇಟ್ಟಿಲ್ಲ.
ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಮಕ್ಕಳನ್ನ ಕರ್ಕೊಂಡು ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಜಾಗಕ್ಕೆ. ಇದು KRS ಬ್ಯಾಕ್ ವಾಟರ್ ಸೈಡಲ್ಲಿ ಬರೋವಂಥದ್ದು. ಸುತ್ತಲೂ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನ ಅನ್ನೋ ಥರ. ನಿಮಗೆ ದೇವಸ್ಥಾನದ ಹೊರಗಡೆ ಕಲ್ಲಿನ ರಥ ಹಾಗೆ ಗೋಪುರ ಥರ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಮೊಬೈಲ್ ಅಲೋ ಮಾಡಲ್ಲ, ಕಂಪ್ಲೀಟ್ಲಿ ಸ್ವಿಚ್ ಆಫ್ ಮಾಡಬೇಕಾಗತ್ತೆ. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ನಿಮಗೆ ಅಷ್ಟಲಕ್ಷ್ಮಿಯರು ಹಾಗೆ ಎಲ್ಲ ನದಿಗಳು, ತುಂಗ, ಭದ್ರಾ, ಸರಸ್ವತಿ, ಯಮುನಾ, ಕಾವೇರಿ, ಸೊ ಎಲ್ಲ ನದಿಗಳಾಗಿರ್ಬೋದು, ನವಗ್ರಹಗಳಾಗಿರ್ಬೋದು, ದಶಾವತಾರದಲ್ಲಿ ಬರುವಂಥ 10 ಅವತಾರಗಳಾಗಿರ್ಬೋದು, ಈ ಎಲ್ಲ ದೇವರ ಗೋಪುರಗಳ್ನು ಸಣ್ಣ ಸಣ್ಣ ವಿಗ್ರಹಗಳ ಥರ ಸುತ್ತಲೂ ಇಟ್ಟಿದ್ದಾರೆ. ಇದೆಲ್ಲದನ್ನು ದರ್ಶನ ಮಾಡ್ಕೊಂಡು ಬಂದಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ನೀವು ದರ್ಶನ ಮಾಡ್ಬೋದು. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನ ಆದಮೇಲೆ ನಾವು ಹೊರಟಿರೋದು ರಾಯರ ಗೋಪುರಕ್ಕೆ. ಇದಿರೋದು ಮೇಲ್ಕೋಟೆ ಹತ್ರ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹಾಗೆ ಇದನ್ನು ನೋಡ್ಬೋದು. ಇಷ್ಟೇ ಜಾಗ ಇದು. ತುಂಬಾ ಫಿಲಮ್ ಶೂಟಿಂಗ್ ಮಾಡಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನ ಈ ಪ್ಲೇಸ್ನ ನೋಡೋದಕ್ಕೆ ಬರ್ತಾರೆ, ಈ ಗೋಪುರನ ನೋಡೋದಕ್ಕೆ. ಇಲ್ಲಿಂದ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ತುಂಬಾ ಹತ್ರ ಆಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗತ್ತೆ. ಸೊ ಇದನ್ನು ನೋಡ್ಕೊಂಡ್ಮೇಲೆ ನೀವು ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಮೇಲ್ಕೋಟೆಗೆ ಬಂದಮೇಲೆ ಇದಿಷ್ಟನ್ನು ನೋಡಿಕೊಂಡು ನೀವು ವಾಪಸ್ ಹೋಗ್ತಾ ಶ್ರೀರಂಗಪಟ್ಟಣದ ಮೇಲೆ ಹೋಗ್ಬೋದು. ಸೊ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಬೋದು, ಅಥವಾ ಡೈರೆಕ್ಟಾಗೂ ಸಹ ಹೋಗ್ಬೋದು. ನಾವು ರಾಯರ ಗೋಪುರ ನೋಡಿಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಹೋದ್ವಿ. ಏನಕ್ಕೆ ಅಂದರೆ ತುಂಬಾ ಟ್ರಾಫಿಕ್ ಆಗುತ್ತೆ, ರಜಾ ಇರೋದ್ರಿಂದ. ಸೊ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಶ್ರೀರಂಗಪಟ್ಟಣನ ನಾವು ಮಿಸ್ ಮಾಡಿದ್ವಿ. ನೀವು ನೆಕ್ಸ್ಟ್ ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣನ ನೋಡಿಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ರಾಯರ ಗೋಪುರ, ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಹೊತ್ಕೊಂಡು ಮೇಲ್ಗಡೆ ನೋಡ್ಬೋದು. ಬೆಟ್ಟದ ಮೇಲೆ ತುಂಬಾ ವ್ಯೂಸ್ ತುಂಬ ಚೆನ್ನಾಗಿದೆ. ಹಾಗೆ ಫೋಟೋಸ್ ತೆಗೆಸ್ಕೊಳಕ್ಕೂ ಸಹ ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ತುಂಬ ಫಿಲಮ್ಗಳಲ್ಲಿ ಈ ಸೀನ್ ಬಂದಾಗ ಈ ಜಾಗ ಎಲ್ಲಿರ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಇದಿರೋದು ಮೇಲ್ಕೋಟೆ ಹತ್ರ ರಾಯರ ಗೋಪುರ ಅಂತ ಈ ಜಾಗ. ಸೊ ನೀವೇನಾದರೂ ಆ ಕಡೆ ಸೈಡ್ ಹೋದಾಗ ಈ ಜಾಗನ ಮಿಸ್ ಮಾಡಬೇಡಿ. ಇಲ್ಲೇವರೆಗೂ ಬೆಂಗಳೂರಿಂದ ಮೈಸೂರುವರೆಗೂ ಹೋಗೋ ರೂಟಲ್ಲಿ ಆಗಿರ್ಬೋದು, ಮೈಸೂರು ಸುತ್ತಮುತ್ತ ಯಾವ್ಯಾವ ಪ್ಲೇಸ್ನ ನೋಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಹಾಕಿದ್ದೀನಿ. ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೂಡ ಹಾಕಿದ್ದೀನಿ, ಡಿಸ್ಟೆನ್ಸ್ ವೈಸ್ ಕೂಡ ಹಾಕಿದ್ದೀನಿ. ನಿಮಗೆ ಈ ಮಾಹಿತಿ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಟ್ರಿಪ್ಪಿಗೆ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.